ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು. ಸ್ಪರ್ಧಿಗಳೆಲ್ಲ ಬಹಳ ಚೆನ್ನಾಗಿ ರೆಡಿಯಾಗಿ ಧ್ವಜಾರೋಹಣ ಮಾಡಿ ನಾಡಗೀತೆ ಹೇಳಿ ಬಹಳ ಚೆನ್ನಾಗಿ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಕ್ಷಕರು ಬಹಳನೇ ಕಾತರದಿಂದ ಕಾಯ್ತಾ ಇರುವಂತಹ ಕಿಚ್ಚನ ಪಂಚಾಯಿತಿ ಸಂಚಿಕೆ ನಡೆಯಿತು. ಸೊ ಏನೆಲ್ಲ ಪ್ರೇಕ್ಷಕರು ಅನ್ಕೊಂಡಿದ್ರು ಈ ಎಲ್ಲ ಪ್ರಶ್ನೆಗಳನ್ನ ಸ್ಪರ್ಧಿಗಳಿಗೆ ಕೇಳಬೇಕು ಅಂತ ಹೇಳಿ ಅದರಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆ ಆಯಿತು. ಸುದೀಪ್ ಸರ್ ಯಾವ ಸ್ಪರ್ಧೆಗಳಿಗೆ ಏನೇನು ವಿಷಯಗಳನ್ನ ತಿಳಿಸ್ಬೇಕು ಅದನ್ನೆಲ್ಲ ತುಂಬಾನೇ ಚೆನ್ನಾಗಿ ಅವರಿಗೆ ಅರ್ಥ ಮಾಡಿಸಿದ್ರು. ನಿನ್ನೆ ಸಂಚಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡಿದ್ರು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನು ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾಲೇಜ್ ಅನ್ನೋ ಟಾಸ್ಕ್ ನಡೀತು, ಅದರಲ್ಲಿ ಏನೆಲ್ಲ ತಪ್ಪುಗಳಾಯಿತು ಆ ಬಗ್ಗೆ ಮಾತಾಡ್ತಾ ಹೋದ್ರು. ಫಸ್ಟ್ ಅಲ್ಲಿ ಒಂದು ಟಾಸ್ಕ್ ಆದ್ಮೇಲೆ ಪೇರೆಂಟ್ಸ್ ಮೀಟಿಂಗ್ ಅನ್ನೋ ಒಂದು ಕಾಲ್ ಬರುತ್ತೆ. ಆಗ ರಘು ಅವರು ಪ್ರಿನ್ಸಿಪಲ್ ಆಗಿರ್ತಾರಲ್ಲ, ಸೊ ಅವರಿಗೆ ಏನು ಸ್ಪರ್ಧಿಗಳ ಮನೆಯವರು ಮಾತಾಡ್ತಾರೆ. ಬಹುತೇಕ ಎಲ್ಲರೂ ಕೂಡ ಸೊ ಅವರ ಸ್ಪರ್ಧಿಗಳು, ಅವ್ರ ಮಗಳಾಗಿರ್ಬೋದು, ವೈಫ್ ಆಗಿರ್ಬೋದು, ಅವರ ಪರವಾಗಿನೇ ಮಾತಾಡ್ತಾರೆ. ಸೊ ಅದಕ್ಕೆ ರಘು ಅವರು ತುಂಬಾ ಕಾಮ್ ಆಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಈ ವಿಚಾರವನ್ನ ನಿನ್ನೆ ಸುದೀಪ್ ಸರ್ ಹೇಳಿದ್ರು. ಎಲ್ರಿಗೂ ಕೂಡ ಅವ್ರ ಮನೆಯವರಿಗೆ ಒಂದ್ ರೀತಿಯಲ್ಲಿ ಹೆತ್ತವರಿಗೆ ಮಕ್ಕಳು ಹೇಗಿದ್ರು ಖುಷಿ ಆಗ್ತಾರೆ, ಮಗ ಹೇಗಿದ್ರು ರಾಜ ಅಂತಾರಲ್ಲ, ಆ ರೀತಿ ಮಕ್ಕಳು ಏನು ತಪ್ಪು ಮಾಡಿದ್ರು ಅವ್ರ ಕಣ್ಣಿಗೆ, ಮನೆಯವ್ರ ಕಣ್ಣಿಗೆ ಸರಿ ಅಂತ ಕಾಣಿಸುತ್ತೆ. ಅದನ್ನೇ ಕೂಡ ಅವ್ರು ಹೇಳಿರ್ತಾರೆ. ಹಾಗಾಗಿ ಜನರ ದೃಷ್ಟಿ ಆ ರೀತಿ ಇರಲ್ಲ. ನೀವು ಸರಿ ಮಾಡಿದ್ರೆ ಸರಿ, ತಪ್ಪು ಮಾಡಿದ್ರೆ ತಪ್ಪು. ನಿಮ್ಮ ಮನೆಯವರು ನೀವು ಸರಿ ಅಂತ ಹೇಳಿದ್ರಿ ಅಂದ ತಕ್ಷಣ ನೀವೇ ಸರಿ ಅಂತ ಅನ್ಕೊಂಡು ಆಟ ಆಡಿ ಮುಟ್ಟಾಳ್ರಾಗಬೇಡಿ. ಜನರ ದೃಷ್ಟಿಕೋನದಲ್ಲಿ ನೀವು ಬೇರೆನೆ ಕಾಣಿಸ್ತಾ ಇದ್ದೀರಾ, ಅದನ್ನ ತಿಳ್ಕೊಂಡು ಆಟ ಆಡಿ ಅಂತ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಬಹುತೇಕ ಹಾಗೆ ಅನ್ಕೋತಾರೆ, ನಮ್ಮ ಮನೇಲಿ ಹೇಳಿದರೆ ನಾವು ಸರಿ ಅಂತ, ಸೊ ಅವ್ರ ಕಣ್ಣಿಗೆ ನಾವು ಸರಿ ಅಂತ ಕಾಣಿಸ್ತಿದ್ದೇವೆ ಅಂದ್ರೆ ನಾವು ಮಾಡಿದ್ದೆ ಸರಿ ಅಂತ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಸುದೀಪ್ ಸರ್ ಆ ತಪ್ಪನ್ನ ಮಾಡಬೇಡಿ ಅಂತ ಹೇಳಿ ಬಹಳನೇ ಚೆನ್ನಾಗಿ ಒಂದು ಬುದ್ಧಿವಾದದ ಮಾತನ್ನ ಹೇಳ್ತಾರೆ. ಇನ್ನು ಮತ್ತೊಂದು ವಿಚಾರ, ಬಹಳನೇ ಈ ವಿಚಾರ ಪ್ರೇಕ್ಷಕರು ಸುದೀಪ್ ಸರ್ ಮಾತಾಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ರು. ರಕ್ಷಿತಾ ವಿಚಾರ ಏನು ಮನೆಯವರೆಲ್ಲ ಸೇರಿ ರಕ್ಷಿತಾ ವಿರುದ್ಧ ಮಾತಾಡೋದಾಗಿರ್ಬೋದು, ಜಗಳ ಆಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಅವ್ರನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಾರ, ಈ ರೀತಿಯಲ್ಲಿ ಆಗ್ತಾ ಇತ್ತು. ಈ ವಿಚಾರನೇ ಸಾಕಷ್ಟು ಚರ್ಚೆ ಆಯಿತು. ರಕ್ಷಿತಾ ಅವರು ಫೇಕಾ, ರಕ್ಷಿತಾ ಮಾಡಿದ್ದು ಸರಿ ಅಂತ ಎಷ್ಟು ಜನ ಒಪ್ತೀರಾ, ತಪ್ಪು ಅಂತ ಎಷ್ಟು ಜನ ಒಪ್ತೀರಾ, ಈ ರೀತಿ ಎಲ್ಲ ಚರ್ಚೆಗಳಾಯಿತು. ಸೊ ಒಂದು ಸ್ವಲ್ಪ ಜನ ರಕ್ಷಿತಾ ಪರ ನಿಂತರೆ, ಸ್ವಲ್ಪ ಜನ ವಿರೋಧವಾಗಿ ನಿಲ್ತರು. ಏನು ಸುದ್ದಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಇವರೆಲ್ಲ ರಕ್ಷಿತಾ ವಿರುದ್ಧ ಮಾತಾಡಿದ್ರು. ಅವ್ರು ಇರೋದು ಹಾಗಲ್ಲ, ಫೇಕ್ ಅವರು. ರಿಷಾ ಕೂಡ ಅದನ್ನೇ ಹೇಳಿದ್ರು. ಸೊ ಇನ್ನು ಕಾವ್ಯ ಆಗಿರ್ಬೋದು, ಇಲ್ಲ ಇವರು ರಕ್ಷಿತಾ ಒಂದು ಮಾತು ಹೇಳಿದ್ರೆ ಅದನ್ನ ಬೇರೆ ರೀತಿನೇ ಪೋರ್ಟ್ರೇಟ್ ಮಾಡಿ, ಉದಾಹರಣೆ ನೋಡೋದಾದ್ರೆ ಕಲಾವಿದರಿಗೆ ಅವಮಾನ ಮಾಡೋ ರೀತಿ ಮಾತಾಡಿದ್ರು, ಚಪ್ಪಲಿ ತೋರಿಸಿದ್ರು ಅನ್ನೋ ಮಾತುಗಳನ್ನೆಲ್ಲ ಆಡ್ತಾರೆ. ಬಟ್ ಅದು ಯಾವ ರೀತಿ ಆಡಿದ್ರು ಅಂತ ಕಾವ್ಯ ಅದಕ್ಕೆ ಆಮೇಲೆ ಜಸ್ಟಿಫಿಕೇಶನ್ ಕೊಡ್ತಾರೆ. ಸೊ ಈ ರೀತಿ ಅವರ ಪರ ವಿರೋಧಗಳ ಮಾತಾಯಿತು. ಇದಾದ್ಮೇಲೆ ರಕ್ಷಿತಾ ಅವರು ಕೂಡ ತಮ್ಮನ್ನ ತಾವು ಏನು ಅಂತ ಹೇಳಿ ಜಸ್ಟಿಫೈ ಮಾಡಿಕೊಂಡ್ರು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಯಿತು. ಮತ್ತೊಂದು ವಿಚಾರ, ಏನು ಟಾಸ್ಕ್ ಆಡ್ಬೇಕಾದ್ರೆ ರಕ್ಷಿತಾ ಅವರ ಬಟ್ಟೆ ಸ್ವಲ್ಪ ಅವರಿಗೆ ಅನ್ಕಂಫರ್ಟೇಬಲ್ ಆಗೋ ರೀತಿ ಆಗುತ್ತೆ. ಈ ವಿಚಾರವಾಗಿ ಬಹಳ ದೊಡ್ಡದಾಗಿ ಜಗಳ ಆಯಿತು ಬಿಗ್ ಬಾಸ್ ಮನೆಯಲ್ಲೂ ಕೂಡ. ಆ್ಯಂಡ್ ಇದರಲ್ಲಿ ಸ್ಪಂದನ ಹಾಗೆ ರಾಶಿಕಾ ತಪ್ಪು ಅಂತ ಹೇಳಿ ಪೋರ್ಟ್ರೇಟ್ ಆಗುತ್ತೆ. ಸೊ ಪ್ರೇಕ್ಷಕರೆಲ್ಲ ಕೂಡ ಹಾಗೆ ಅನ್ಕೋತಾರೆ. ಬಟ್ ಅಲ್ಲಿ ಏನು ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ಸುದೀಪ್ ಸರ್ ಎಲ್ಲರಿಗೂ ಕೂಡ ತಿಳಿಸಿ ಹೇಳಿದ್ರು. ಸೊ ಅಲ್ಲಿ ರಕ್ಷಿತಾ ಅವ್ರದ್ದು ಕೂಡ ಅಷ್ಟೇ ತಪ್ಪಿದೆ. ಅವ್ರ ಬಟ್ಟೆ ಹಾಗಾಗಿರ್ಬೇಕಾದ್ರೆ ಅವರು ಆ ಆಟನ ನಿಲ್ಲಿಸಿ ಅವರು ಅದನ್ನ ತಗೊಳ್ಬೇಕಿತ್ತು. ಆದರೆ ಅವರೇ ಆಟ ಮುಂದುವರಿಸ್ತಾ ಇದ್ದಾರೆ ಅಂದಮೇಲೆ ಇವರು ಕೂಡ ಆಟ ಮುಂದುವರಿಸ್ತಾರೆ. ಇದರಲ್ಲಿ ಇವರಿಬ್ರದ್ದು ಮಾತ್ರ ನೆಗೆಟಿವು, ಅವರು ಸರಿ ಅನ್ನೋ ಮಾತನ್ನ ಹೇಳಕ್ಕೆ ಆಗಲ್ಲ ಅಂತ ಹೇಳಿದ್ರು. ಸೊ ಈ ರೀತಿಯಲ್ಲಿ ಏನೆಲ್ಲ ತಪ್ಪುಗಳಾಗಿತ್ತು, ಯಾರೆಲ್ಲ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದಾರೆ, ಸೊ ಇದನ್ನೆಲ್ಲ ಒಂದು ಕ್ಲಾರಿಫಿಕೇಶನ್ ನಿನ್ನೆ ಸಂಚಿಕೆಯಲ್ಲಿ ಸಿಕ್ತು. ಹಾಗೆ ಕಿಚ್ಚನ ಚಪ್ಪಾಳೆ ಎಲ್ಲರೂ ಬಹಳನೇ ವೆಯ್ಟ್ ಮಾಡ್ತಾರೆ, ಕಿಚ್ಚನ ಚಪ್ಪಾಳೆ ನಮಗೆ ಸಿಗ್ಲಿ ಅಂತ ಹೇಳಿ. ಬಟ್ ನಿನ್ನೆ ಯಾ ಕಿಚ್ಚನ ಚಪ್ಪಾಳೆ ಏನು ವಾರದ ಕ್ಯಾಪ್ಟನ್ ಆಗಿ ರಘು ಅವರು ಇದ್ರು, ಅವರಿಗೆ ಸಿಕ್ತು. ಬಹುತೇಕ ಎಲ್ಲ ಸ್ಪರ್ಧಿಗಳು ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರು. ಆದರೆ ಅವರು ಕ್ಯಾಪ್ಟನ್ಸಿ ನಡೆಸ್ಕೊಟ್ಟಂತಹ ರೀತಿ ಬಹಳನೇ ಚೆನ್ನಾಗಿತ್ತು. ಆ ಪೇಷನ್ಸಿಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರಿ ಅಂತ ಹೇಳಿ ಕಿಚ್ಚ ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಹಾಡಿ ಹಾಗೆ ಕಿಚ್ಚನ ಚಪ್ಪಾಳೆಯನ್ನ ಕೂಡ ಕೊಟ್ಟರು. ಇನ್ನೊಂದು ಬಹು ಮುಖ್ಯವಾದ ಟಾಪಿಕ್ ಅಂದ್ರೆ ಮುಂದಿನ ವಾರ ಇಡೀ ಮನೆಯವರು ಎಲಿಮಿನೇಷನ್ ಆಗಿದ್ದಾರೆ.
ಅದು ಸುದೀಪ್ ಸರ್ ಮಾಡಿದ್ದಾರೆ. ಹಾಗೆ ಯಾವುದೇ ಟಾಸ್ಕ್ ಇಲ್ಲ. ಈ ಮುಖಾಂತರ ಏನನ್ನ ಹೇಳಬೇಕು ಜನಕ್ಕೆ ಅಂತ ಅಂದರೆ, ಸೊ ಬಹುತೇಕ ಜಗಳ ಆಗೋದು, ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಈ ಟಾಸ್ಕ್ಗಳ ಟೈಮಲ್ಲಿ. ಆ ಟಾಸ್ಕ್ ನೀನು ಹೀಗೆ ಮಾಡಿದೆ, ನನ್ನ ಸರಿ, ನಿನ್ನ ತಪ್ಪು, ನನಗೆ ಪಾಯಿಂಟ್ಸ್ ಬೇಕು, ನಿನಗೆ ಪಾಯಿಂಟ್ಸ್ ಬೇಡ, ಈ ರೀತಿಯಲ್ಲಿ ಜಗಳ ಶುರು ಆಗುತ್ತೆ. ಇದರಿಂದನೇ ಒಬ್ರಿಗೊಬ್ರು ಮಧ್ಯೆ ಜಗಳ, ಮನಸ್ತಾಪಗಳು ಶುರು ಆಗುತ್ತೆ. ಸೊ ಈ ಟಾಸ್ಕ್ಗಳಿಲ್ಲ ಅಂದರೆ ಎಲ್ಲರೂ ಖುಷಿಯಾಗಿರ್ತೀವಿ ಅನ್ನೋ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಮುಂದಿನ ವಾರ ಯಾವುದೇ ಟಾಸ್ಕ್ಗಳು ಬೇಡ. ಇಡೀ ವಾರ ಟಾಸ್ಕ್ ಇಲ್ಲದೆ ನೀವು ಬಿಗ್ ಬಾಸ್ ಸ್ಪರ್ಧಿಗಳು ಯಾವ ರೀತಿ ಆಟ ಆಡ್ತೀರಾ? ಜಗಳನೇ ಆಗಲ್ವಾ? ಎಲ್ಲರೂ ತುಂಬ ಖುಷಿಯಿಂದ ಇರ್ತೀರಾ? ಯಾವ ರೀತಿ ನೀವು ಜನಕ್ಕೆ ಟಾಸ್ಕ್ ಆಡದೆ ಮೆಚ್ಚಿಸ್ತೀರಾ? ನಿಮ್ಮ ವ್ಯಕ್ತಿತ್ವ ಹೇಗಿದೆ? ಓಕೆ, ಟಾಸ್ಕ್ ಆಡ್ಬೇಕಾದ್ರೆ ಆ ಫ್ಲೋಲಿ ನಾವು ಜಗಳ ಆಡಿದ್ವಿ, ಬೈದ್ವಿ, ಆಮೇಲೆ ಕ್ಷಮೆ ಕೇಳಿದ್ವಿ ಅಂತ ಹೇಳ್ತೀರಾ. ಅದೇ ವಾರ ಪೂರ್ತಿ ಟಾಸ್ಕ್ ಇಲ್ಲ ಅಂದರೆ ನೀವು ಹೇಗಿರ್ತೀರಾ? ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡೋಣ, ಅದನ್ನು ಜನಕ್ಕೆ ತೋರಿಸೋಣ. ಸೊ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸಿ ಹೇಗೆ ನಾರ್ಮಲಾಗಿ ಟಾಸ್ಕ್ ಆಡಿ ಏನು ನಾಮಿನೇಷನ್ ಆಗಿರ್ತಾರೆ ಅದರಿಂದ ಸೇವ್ ಆಗೋದು ಆ ರೀತಿ ಇರುತ್ತೆ. ಬಟ್ ಇನ್ನು ಮುಂದಿನ ವಾರ ಇಡೀ ಮನೆಯನ್ನು ನಾಮಿನೇಷನ್ ಮಾಡಿರೋದ್ರಿಂದ ಅವರ ವ್ಯಕ್ತಿತ್ವವನ್ನೇ ತೋರಿಸ್ಕೊಂಡು ಆಟ ಆಡಿ ಅವರು ನಾಮಿನೇಷನ್ನಿಂದ ಜನರ ಪ್ರೀತಿ ಗಳಿಸಿ ನಾಮಿನೇಷನ್ನಿಂದ ಸೇವ್ ಆಗಬೇಕಾಗಿರುತ್ತೆ. ಅವರ ವ್ಯಕ್ತಿತ್ವವನ್ನು ತೋರಿಸಿ ಅವರು ಜನರ ಪ್ರೀತಿ ಗಳಿಸಿ ಎಲಿಮಿನೇಷನ್ನಿಂದ ಪಾರಾಗಬೇಕಾಗಿರುತ್ತೆ. ಸೊ ಹಾಗಾಗಿ ಮುಂದಿನ ವಾರ ಯಾವುದೇ ಟಾಸ್ಕ್ ಇರಲ್ಲ. ಕಂಪ್ಲೀಟ್ ಆಗಿ ಎಲ್ಲ ಒಂದು ರೀತಿ ನಾವು ಒಂದೇ ಮನೆಯವರು ಅಂತ ಪ್ರೀತಿ ವಿಶ್ವಾಸದಿಂದ ಆಟ ಆಡ್ಕೊಂಡಿರ್ತಾರೋ, ಅಥವಾ ಈಗಾಗಲೇ ಕ್ರಿಯೇಟ್ ಆಗಿರೋ ಡಿಫ್ರೆನ್ಸ್ ಮುಖಾಂತರ ಅದೇ ಕಂಟಿನ್ಯೂ ಆಗಿ ಮತ್ತೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗುತ್ತಾ, ಯಾವ ರೀತಿ ಮುಂದಿನ ವಾರ ಆಟ ಆಡ್ತಾರೆ ಅನ್ನೋದನ್ನ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಹಾಗೆ 8 ಜನ ಈ ವಾರ ನಾಮಿನೇಷನ್ ಆಗಿದ್ದಾರೆ. ಅದರಲ್ಲಿ ನನಗೆ ಯಾರನ್ನು ಸೇವ್ ಮಾಡಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿರೋ ತರ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಪೋಸ್ಟ್ ಕಾಣಿಸ್ತಾ ಇದೆ. ಹಾಗೆ ಈಗ ನಾಮಿನೇಟ್ ಆಗಿರೋ ಅಷ್ಟು ಜನಕ್ಕೆ ಕಂಪೇರ್ ಮಾಡಿದ್ರೆ ಸದ್ಯದ ಮಟ್ಟಿಗೆ ಧ್ರುವಂತ್ ಅವರು ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಆಟ ಆಡಿಲ್ಲ. ಸೊ ಹಾಗಾಗಿ ಬಹುತೇಕ ಇವತ್ತು ಧ್ರುವಂತ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಬಹಳನೇ ಇದೆ. ಸೊ ನೋಡೋಣ ಯಾರು ಈ ವಾರ ಎಲಿಮಿನೇಟ್ ಆಗ್ತಾರೆ, ಯಾರ ಆಟ ಇಲ್ಲಿಗೆ ಮುಗಿಯುತ್ತೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.